ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಒನ್ ಆಫ್ ದ ಎಕ್ಸೈಟೆಡ್ ಬ್ಲಾಗ್ ಆಗಿರುತ್ತೆ ಇದು. ಯಾಕೆ ಅಂತ ಕೇಳಿದ್ರೆ ನಾನು 69 ವಂಡರ್ಲಸ್ಟ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಇವತ್ತಿಗೆ ಬಿಕಾಸ್ ಆಫ್ ನನ್ ಅದರ್ ದನ್ ಒನ್ ಆಫ್ ದ ಇವೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಮೋಟೋವರ್ಸ್. ಯಾವಾಗ್ಲೂ ಪ್ರತಿ ವರ್ಷ ರೈಡರ್ ಮೇನಿಯಾ ಅಂತ ಒಂದು ಇವೆಂಟ್ ಆಗುತ್ತೆ. ಆ ಒಂದು ಇವೆಂಟ್ ಅಲ್ಲಿ 2013 ನಾನು ರೇಸ್ ಮಾಡ್ಕೊಂತ ಬಂದಿದ್ದೀನಿ. ಕಳೆದ 2013 ಆಲ್ಮೋಸ್ಟ್ ಆಲ್ 2022 ತನಕ ರೇಸಿಂಗ್ ಮಾಡಿದ್ದೀನಿ, 23 ತನಕ ರೇಸಿಂಗ್ ಮಾಡಿದ್ದೀನಿ. ಬಟ್ 2024 2025 ನಾನು ರೇಸ್ ಮಾಡಿಲ್ಲ, ಏನೋ ಸ್ವಲ್ಪ ಅಡಚಣೆಗಳಿಂದ. ಬಟ್ 2013 2017 ತನಕ ನಾನು ರೇಸಿಂಗ್ ಮಾಡ್ಕೊಂಡು ಬಂದು 17 ಅಲ್ಲಿ ನಾನು ಚಾಂಪಿಯನ್ಶಿಪ್ ನ ಗೆದ್ದಿರುವಂತ ಒಂದು ರೇಸ್ ಬೈಕ್ ಬಗ್ಗೆ ಇವತ್ತು ಒಂದು ಡೀಟೇಲ್ ರಿವ್ಯೂ ಆಗಿರುತ್ತೆ, ವಿಚ್ ಇಸ್ ನನ್ ಅದರ್ ದನ್ ಬ್ರಾವೋ. ಥಂಡರ್ಬರ್ಡ್ 2009 ಮಾಡಲ್. ಸೊ ಇವತ್ತು ಈ ರಿವ್ಯೂ ಯಾಕೆ ನಾನು ಮನೇಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಗಾಡಿನ ನಾನು ಆಚೆಕಡೆಗೆ ಎಲ್ಲೂ ತಗೊಂಡೋಗಕ್ಕಾಗೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ಎಟ್ ಆಲ್ ಅ ಲೀಗಲ್ ಬೈಕ್. ದಿಸ್ ಇಸ್ ಬಿಕಾಸ್ ಆಫ್ ಇಟ್ಸ್ ಅ ರೇಸ್ ಬೈಕ್. ಈ ಒಂದು ರೇಸ್ ಬೈಕ್ ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ತಗೊಂಡೋಗಕ್ಕಾಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ನಂಬರ್ ಪ್ಲೇಟ್ಸ್ ಇಲ್ಲ, ಹಾಗೂ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಥವಾ ಈ ಗಾಡಿ ಥಂಡರ್ಬರ್ಡ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದು RX ತರ ಕಾಣಿಸುತ್ತೆ ನಿಮಗೆ. ಈ ಗಾಡಿ ನೋಡ್ಬೋದು, ಫ್ಲಾಟ್ ಟ್ಯಾಂಕು, ಇಟ್ಸ್ ಎಲೆಕ್ಟ್ರಾ ಟ್ಯಾಂಕು. ಸೊ ಮುಂದ್ಗಡೆ ಫ್ಲೈ ಮಡ್ಗಾಡ್ ಹಾಕಿದ್ದೀನಿ. ಆಮೇಲೆ ಸ್ಪೀಡೋಮೀಟರ್ ಇಲ್ಲ, ಮಿರರ್ಸ್ ಇಲ್ಲ. ಆಮೇಲೆ there is no emission test also for this vehicle because this is a fine tuned racing bike. ಸೊ ಹಾಗೂ ಇದರಲ್ಲಿ ನೀವು ನೋಡ್ಬೋದು, ಕವರ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಕಿತ್ತು ಬಿಸಾಕಿದ್ವಿ ಬಿಕಾಸ್ ವಿ ವಾಂಟೆಡ್ ಟು ರೆಡ್ಯೂಸ್ ದ ವೆಯ್ಟ್ ಆಫ್ ದ ಬೈಕ್. ಸೊ ಹಾಗೂ ಸಸ್ಪೆನ್ಷನ್ಸ್ ಕೂಡ ನೋಡ್ಬೋದು, ಎಲ್ಲ ಮಾಡಿಫೈ ಆಗಿರೋದು ಸಸ್ಪೆನ್ಷನ್ಸ್. ಸೊ ನಾನು ಹೇಳ್ದಾಗೆ ಸ್ನೇಹಿತರೆ, ಗಾಡಿನ ನಾನು ಹೊರಗಡೆ ತೊಗೊಂಡೋಗಾಗ್ತಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಅ ಲೀಗಲ್ ಬೈಕು. ಸೊ ಇಲ್ಲಿ ನೀವು ನೋಡ್ಬೋದು, ಸೀಟ್ನ ಮಾಡಿಫೈ ಮಾಡಿದ್ದೀವಿ. ಥಂಡರ್ಬರ್ಡ್ ಆ್ಯಕ್ಚುಲಿ ಬಂದು ಯಾವ ಥರ ಇರುತ್ತೆ ಅಂತಂದರೆ, ಟ್ಯಾಂಕ್ ಹಿಂಗೆ ಬಂದು ಸ್ಲ್ಯಾಂಟಾಗಿ ಬಂದು ಸೀಟು ಹಿಂಗೆ ಒಂಥರ ಹಿಂಗೆ ಬಂದು ಹಿಂಗೆ ಮೇಲ್ಗಡೆ ಹಿಂಗೆ ಹೋಗುತ್ತೆ. ಆ ಒಂದು ಟೂರಿಂಗ್ ಸೆಟಪ್ ಗಾಡಿನ ಕಂಪ್ಲೀಟಾಗಿ ನಾನು ಟರ್ನ್ ಮಾಡಿದ್ದೀನಿ ಇಂಟು ಅ ಫ್ಲ್ಯಾಟ್ ಪೊಸಿಷನ್ಗೆ. ಯಾಕೆಂದರೆ ರೇಸ್ ಮಾಡಬೇಕಾದ್ರೆ ನಾವು ಕಾರ್ನರಿಂಗ್ಸ್ ಎಲ್ಲ ಬಂದಾಗ ಇಲ್ಲಿರ್ತೀವಿ ನಾವು. ಸೊ ಇಲ್ಲಿ ಆ ಟ್ಯಾಂಕು ಥಂಡರ್ಬರ್ಡ್ ಇದ್ದಾಗ ನಾವು ಮೇಲ್ಗಡೆ ಹೋಗೋಕ್ಕಾಗಲ್ಲ. ಆಲ್ರೆಡಿ ಅದು ಸ್ಲ್ಯಾಂಟ್ ಇರೋದ್ರಿಂದ ನಾನು ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಥರ ಒಂದು ಫ್ಲ್ಯಾಟ್ ಟ್ಯಾಂಕ್ ಇದ್ದಾಗ ವಿ ಕ್ಯಾನ್ ಈಸಿಲಿ ಸಿಟ್ ಟಿಲ್ ಹಿಯರ್. ಸೊ ಆವಾಗ ನಮಗೆ ಕಾರ್ನರಿಂಗ್ಸಲ್ಲಿ ಲೆಗ್ ಸ್ಟ್ರೆಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಗಾಡಿಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಆ್ಯಸ್ ಆಫ್ ನೌ ವಿ ಹ್ಯಾವ್ 350cc ಥಂಡರ್ಬರ್ಡ್ ಇಂಜಿನ್. ಫ್ರೇಮ್ ಕೂಡ ಥಂಡರ್ಬರ್ಡ್ದೇ ಆಗಿರುತ್ತೆ. ಸಸ್ಪೆನ್ಷನ್ನು ಥಂಡರ್ಬರ್ಡ್ದೇ, ಏನು ಮಾಡಿಫೈ ಆಗಿಲ್ಲ. ಒಳಗಡೆ ಸ್ಪ್ರಿಂಗ್ಸ್ ಎಲ್ಲ ಏನೇನಿದೆ ಅದೆಲ್ಲ ಸ್ಟಾಕೇ ಇದೆ. ಮುಂದ್ಗಡೆ ಈ ಒಂದು ಟೈರ್ ಏನಕ್ಕೆ ಹಾಕ್ಸಿದ್ದೀವಿ ಅಂತಂದರೆ, ಈ ಒಂದು ಗಾಡಿನ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಥರ ಬೇರೆ ರೇಸಿಗೆ ಯೂಸ್ ಮಾಡಲ್ಲ. ಜಾಸ್ತಿ ಯೂಸ್ ಮಾಡೋದಂದರೆ ಮೋಟೋವರ್ಸ್ ಡರ್ಟ್ ಟ್ರ್ಯಾಕ್ಸು. ಅಲ್ಲಿರುವಂಥ ಒಂದು ಬಾಲ್ ಬೇರಿಂಗ್ ಟ್ರ್ಯಾಕಿಗೆ ಈ ಒಂದು ಟೈರು ಸಖತ್ ಸಾಥ್ ಕೊಡುತ್ತೆ. ಟೈರ್ಸ್ ಬಗ್ಗೆ ನೋಡೋದಾದರೆ, ಮುಂದ್ಗಡೆ C8, ಹಿಂದ್ಗಡೆ ಬಂದು ಡನ್ಲಾಪ್ ಮಾನ್ಸ್ಟರ್ ಟ್ರಯಲ್ ಟೈರ್. ಇದು ಈ ಒಂದು ಟೈರ್ ಮಾತ್ರ ಲೀಗಲ್ ಇದೆ ಆ ಒಂದು ಇವೆಂಟಲ್ಲಿ. ಬಟನ್ಸ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ನಾಬಿ ಟೈರ್ ಥರನೇ ಇದೆ. ಬಟ್ ಇವಾಗ ಟೈರ್ ಆಲ್ರೆಡಿ ಸತ್ತೋಗಿದೆ. ಯಾಕೆಂತಂದರೆ ಇದು ಸುಮಾರು ವರ್ಷದಿಂದ ನಿಲ್ಲಿಸಿದ್ವಿ, ಗಾಡಿ ನಾವೆಲ್ಲೂ ತೆಗೆದಿದ್ದಿಲ್ಲ ಆಚೆ ಕಡೆಗೆ. ಹಾಗಾಗಿ ಈ ಒಂದು ಟೈರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂತಂದರೆ, ಬಟನ್ ಟೈರು ಆಲ್ಮೋಸ್ಟ್ ಅಲ್ಲಿ ನಿಮಗೆ ನಾಬಿ ಥರನೇ ಫೀಲ್ ಕೊಡುತ್ತೆ. ಗ್ರಿಪ್ಪು ಸಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ನೀವು ನೋಡೋದಾದರೆ ಸೈಲೆನ್ಸರು. ಇದು ಬೆಂಡ್ ಪೈಪ್ ಬಂದು ಥಂಡರ್ಬರ್ಡ್ದಲ್ಲ, ಬೆಂಡ್ ಪೈಪ್ ಬಂದು ಕ್ಲಾಸಿಕ್ 350 ಬೆಂಡ್ ಪೈಪ್ ಇದು. ಸೊ ಕ್ಲಾಸಿಕ್ 350 ಬೆಂಡ್ ಪೈಪು ವಿತ್ ಅ ಶಾರ್ಟ್ ಎಕ್ಸಾಸ್ಟು. ಇದು ಕಸ್ಟಮೈಸ್ ಎಕ್ಸಾಸ್ಟ್. ಇದು ಯಾವುದೇ ಥರ ಬ್ರ್ಯಾಂಡ್ದಲ್ಲ. ಸೊ ನಾವೇ ಮಾಡಿಸಿರೋಂಥ ಒಂದು ಎಕ್ಸಾಸ್ಟ್ ಇದು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಕ್ಸಾಸ್ಟ್ ಸೌಂಡು ಕೇಳಿಸೋಣ, ಸ್ಟೇ ಟ್ಯೂನ್. ನಮ್ಮ ಜೊತೆಗೆ ಅಕ್ಷಯ್ ಇದ್ದಾರೆ. ಸೊ ಹಿ ಈಸ್ ದ ಮ್ಯಾನ್ ಬಿಹೈಂಡ್ ದಿಸ್ ಬೈಕ್ ನೌ. ಈ ಗಾಡಿ ಮೂಲೆಯಲ್ಲಿ ಬಿದ್ದಿತ್ತು ಸ್ಕೆಲಿಟನ್ ಥರ. ಫೈನಲಿ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಹುಡುಗ ಈ ಗಾಡಿನ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾನೆ. ಸೊ ಎಕ್ಸಾಸ್ಟ್ ನೋಟು ಕೇಳ್ಕೊಳೋಣ ಬನ್ನಿ.
ಸೊ ಗಾಡಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಯಾವ ಥರ ಇದೆ ಅಂತ. ಫುಲ್ಲಿ ಚಾರ್ಜ್ಡ್ ಆಗಿದೆ ಇವಾಗ. ಇಟ್ ಈಸ್ ಆ್ಯಕ್ಚುಲಿ ರೆಡಿ ಫಾರ್ ರೇಸ್ ಇವಾಗ. ಇನ್ನೊಂದೇನೆಂದರೆ ಸ್ನೇಹಿತರೆ, ಗಾಡಿ ಒಳಗಡೆ ನೋಡ್ಬೋದು ಹಿಂದ್ಗಡೆ ಡಿಸ್ಕ್ ಬ್ರೇಕ್ ಬರಲ್ಲ, ಯಾಕಂದರೆ 2009 ಮಾಡಲ್ ಥಂಡರ್ಬರ್ಡ್ ಇದು. ಸೊ ಹಿಂದ್ಗಡೆ ಡಿಸ್ಕ್ ಬ್ರೇಕ್ ಬರೋದೇ ಇಲ್ಲ ಇದಕ್ಕೆ. ಆಮೇಲೆ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ಲಸ್ ಟ್ಯಾಂಕ್ ಬಂದು ನಾನು ಹೇಳಿದಾಗೆ ಎಲೆಕ್ಟ್ರಾ ಟ್ಯಾಂಕ್ ಆಗಿರುತ್ತೆ. ಸೊ ಈ ಒಂದು ಎಲೆಕ್ಟ್ರಾ ಟ್ಯಾಂಕ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದೆಲ್ಲ ರೀಪೇಂಟ್ ಆಗಿರೋದು. ಹಳೆ ಬ್ರಾವೋ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಅದನ್ನೇ ಮತ್ತೆ ರೀಕ್ರಿಯೇಟ್ ಮಾಡಿರೋಂಥ ಒಂದು ಸನ್ನಿವೇಶ ಇದು. ಪ್ಲಸ್ ಬಾರ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ. ಹ್ಯಾಂಡಲ್ ಬಾರ್ಸ್ ನೀವೇನು ನೋಡ್ತಾ ಇದ್ದೀರಾ, ಇಟ್ ಇಸ್ ಅ ಬಾರ್ ಹ್ಯಾಂಡಲ್ ಬಾರ್. ಗಾಡಿ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು 150 kg ಬರ್ಬೋದು. ತುಂಬ ಲೈಟ್ ವೇಟ್ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಗಾಡಿ ಸಿಕ್ಕಾಪಟ್ಟೆ ಲೈಟ್ ಆಗಿದೆ. ಸೊ ಯಾವ RX-ಗೂ ಏನು ಕಡಿಮೆ ಇಲ್ಲ. RX ಪವರ್ ಇಲ್ಲ ಅಂತ ಇರ್ಬೋದು, ಬಟ್ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಟ್ರೀಮಾಗಿ ಟ್ಯೂನ್ ಮಾಡಿದ್ರೆ RX-ನು ಬೀಟ್ ಮಾಡೋಂಥ ಚಾನ್ಸಸ್ ಇದೆ. ಸೊ ಇವಾಗ ಗಾಡಿಯಲ್ಲಿ ಪ್ರೆಸೆಂಟ್ ಇರುವಂಥ ಒಂದು ಸಸ್ಪೆನ್ಷನ್ ಏನಂತಂದರೆ ಇದೊಂದು ಸೀರೀಸ್ ಸ್ಪ್ರಿಂಗ್ ಅಂತೇಳಿ. ಇದು ಆ್ಯಕ್ಚುಲಿ ಲೀಗಲ್ ಅಲ್ಲ. ನಾವು ರೇಸ್ ಓಡಿಸೋಕ್ಕೆ ಮೋಟೋವರ್ಸಲ್ಲಿ ಈ ಸಸ್ಪೆನ್ಷನ್ ನಾವು ಹಾಕಂಗಿಲ್ಲ. ಸಸ್ಪೆನ್ಷನ್ ಎರಡು ಲೀಗಲ್ ಆಗಿರಬೇಕು. ಯಾಕೆಂತಂದರೆ ಲೀಗಲ್ ಅಂತ ಸೆನ್ಸ್ ಲೈಕ್ ಎರಡು ಸಸ್ಪೆನ್ಷನ್ ಕೂಡ ನೀವು OEM ಪಾರ್ಟ್ಸೇ ಆಗಿರಬೇಕು. ಐ ಮೀನ್ ಟು ಸೇ ರಾಯಲ್ ಎನ್ಫೀಲ್ಡಲ್ಲಿ ಬರುವಂಥ ಗಾಡಿಯಲ್ಲಿರುವಂಥ ಸಸ್ಪೆನ್ಷನ್ಸನ್ನೇ ಯೂಸ್ ಮಾಡಬೇಕು. ನೀವು ಶಫಲ್ ಮಾಡ್ಬೋದು. ಕಾಂಟಿನೆಂಟಲ್ GT ಅಥವಾ ಅಂದರೆ 650 ಇಂಟರ್ಸೆಪ್ಟರ್ನ ಸಸ್ಪೆನ್ಷನ್ನ ತೊಗೊಂಬಂದು ನಾವು ಹಾಕ್ತೀವಿ ಅಂತಂದರೆ ದ್ಯಾಟ್ ಈಸ್ ಗುಡ್, ಓಕೆ, ಇವು ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಬೇರೆ ಥರದ ಸಸ್ಪೆನ್ಷನ್ನು, ಫಾರ್ ಎಕ್ಸಾಂಪಲ್ಲು ಈ ಒಂದು ಟಿ ಸ್ಟೆಮ್ ಏನಿದೆಯಲ್ಲ, ಈ ಒಂದು ಟಿ ಸ್ಟೆಮ್ಮು ಮತ್ತು ಈ ಮುಂದ್ಗಡೆ ಸಸ್ಪೆನ್ಷನ್ನು, ಇದನ್ನು ಕೆಲವರು ಅಂದರೆ ಫಾರಿನ್ ಬ್ರ್ಯಾಂಡ್ ಗಾಡಿಗಳು ಬರುತ್ತಲ್ಲ, ಅಂದರೆ WR450 ಆ ಥರ ಗಾಡಿದು ಇಂಟರ್ನ್ಯಾಷನಲ್ ಸಸ್ಪೆನ್ಷನ್ಸ್ನ ಎಲ್ಲ ಕೂರಿಸಿ ಟಿ ಸ್ಟೆಮ್ನೆಲ್ಲ ಕೂರಿಸಿ ತೊಗೊಂಬರ್ತಾರೆ. ಅದು ಇಲ್ಲೀಗಲ್ ಅದು. ಸೊ ಬೇಸಿಕ್ಲಿ ಬಂದು ನಿಮಗೆ ಓಪನ್ ಮಾಡಿಫಿಕೇಷನ್ ಯಾವ್ದಾವ್ದು ಮಾಡಿಸ್ಬೋದು ಅಂತಂದರೆ ಎಕ್ಸಾಸ್ಟ್ ನೀವು ಮಾಡಿಫಿಕೇಷನ್ ಮಾಡಿಸ್ಬೋದು. ಕಾರ್ಬ್ರೇಟರ್ನು ಕೂಡ ನೀವು ಮಾಡಿಫೈ ಮಾಡಿಸ್ಬೋದು. ಕ್ವಿಕ್ ಥ್ರಾಟಲ್ ಈಸ್ ಆಲ್ಸೋ ಅಲೌಡ್ ಇನ್ ಮೋಟೋವರ್ಸು, ಅದೇನು ತೊಂದರೆ ಇಲ್ಲ. ಹ್ಯಾಂಡಲ್ ಬಾರ್ಸು ಯಾವ್ದು ಬೇಕಾದ್ರೂ ಹಾಕೊಬೋದು, ಏನೂ ತೊಂದರೆ ಇಲ್ಲ. ಮೇಯ್ನಾಗಿ ಇರಬೇಕಾಗಿರುವಂಥ ಗಾಡಿಯಲ್ಲಿ ಒರಿಜಿನಾಲಿಟಿ ಏನು ಅಂತ ಕೇಳಿದ್ರೆ ಟ್ಯಾಂಕು, ಇಂಜಿನ್ನು, ಸಸ್ಪೆನ್ಷನ್ನು, ಆ ಗಾಡಿಯ ಚಾಸಿ, ಇದಿಷ್ಟು ಪರ್ಫೆಕ್ಟಾಗಿರಬೇಕು. ಆಮೇಲೆ ಇನ್ನೊಂದು ಏನಂತಂದರೆ ಮೇಜರು ಸ್ಪ್ರಾಕೆಟಿಂಗಲ್ಲಿ ನೀವು ಆಟಾಡೋಂಗಿಲ್ಲ. ದ್ಯಾಟ್ ಈಸ್ ಆಲ್ಸೋ ರಿಸ್ಟ್ರಿಕ್ಟೆಡ್. ಸೊ ಹಿಂದ್ಗಡೆ ಸ್ಪ್ರಾಕೆಟು ಅಥವಾ ಮುಂದ್ಗಡೆ ಟೀತ್ನ ನಾನು ಸ್ವಲ್ಪ ಸಣ್ಣದು ಹಾಕ್ಕೊತೀನಿ ಇನಿಷಿಯಲಿಗೋಸ್ಕರ ಅಂತಂದರೆ ದ್ಯಾಟ್ ಈಸ್ ನಾಟ್ ಪರ್ಮಿಟೆಡ್. ಇನ್ ಕೇಸ್ ಏನಾದರೂ ಯಾರು ನಿಮ್ಮ ಮೇಲೆ ಪ್ರೊಟೆಸ್ಟ್ ಹಾಕಿದ್ರೆ, ಅಲ್ಲಿ ಏನಾರು ಓಪನ್ ಮಾಡಿ ನೋಡಿದಾಗ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಅಂತಂದರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡು. ನೀವು ಅಷ್ಟು ಕಷ್ಟಪಟ್ಟು ರೇಸ್ ಓಡಿಸಿ ವಿನ್ ಆದ್ರೂ ಯು ಆರ್ ಡಿಸ್ಕ್ವಾಲಿಫೈಡ್. ಸೊ ಈ ಒಂದು ಸ್ಪೇಸಲ್ಲಿ ಏನೂ ಇಲ್ಲ. ಯಾಕಂದರೆ ನಾವು ಹೇಳಿದಾಗೆ ಎಲ್ಲ ಕಂಪ್ಲೀಟ್ ನೇಕೆಡ್ ಮಾಡಿರೋದ್ರಿಂದ ಇಲ್ಲೊಂದು ಬಾಕ್ಸ್ ಬರುತ್ತೆ, ಇಲ್ಲೂ ಒಂದು ಬಾಕ್ಸ್ ಬರುತ್ತೆ, ಅದೆಲ್ಲ ಕಿತ್ತು ಬಿಸಾಕಿದ್ದೀವಿ. ಸೊ 200 NSದು ಕಾರ್ಬ್ರೇಟರು, ಯೂನಿ ಏರ್ ಫಿಲ್ಟರ್ ಇದೆ ಆ್ಯಸ್ ಆಫ್ ನೌ, ಬಟ್ ಇಟ್ ವಿಲ್ ಬಿ ಗೆಟಿಂಗ್ ಅಪ್ಗ್ರೇಡೆಡ್ ಟು ಸಮ್ ಅದರ್ ಬ್ರ್ಯಾಂಡ್ ಶಾರ್ಟ್ಲಿ. ಸೊ ಇದೆಲ್ಲ ನೋಡಿ ಯಾವ ಥರ ಇದೆ. 2014 ಬೇರೆ ಇಂಟರ್ಸ್ಟ್ಯಾಂಡ್ ಏನು ಬರ್ತಾ ಇತ್ತಲ್ಲ ಅದನ್ನು ತೆಗೆದಿದ್ದೀವಿ. ಸೊ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ಎತ್ತ ಗಾಡಿನ ಮಚ್ಚ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ಅಲ್ಲೂ ಎಷ್ಟಿರ್ಬೋದಾ, 200 150 ಇದೆಯಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಇನ್ಕ್ರೀಸ್ ಆಗಿರೋದು ಏನಕ್ಕೆ ಅಂದರೆ ಸಸ್ಪೆನ್ಷನ್ನ ನಾವು ಮಾಡಿಫಿಕೇಷನ್ ಮಾಡಿದ್ದೀವಲ್ಲ, ಅದಕ್ಕೆ ಹಿಂದ್ಗಡೆ ಸಸ್ಪೆನ್ಷನ್ ಮಾಡಿಫೈ ಆಗಿದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಗಾಡಿ ಎಷ್ಟು ಲೈಟ್ ವೆಯ್ಟ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಯಲ್ ಎನ್ಫೀಲ್ಡ್ 350cc ಥಂಡರ್ಬರ್ಡು. ಕ್ಯಾನ್ ಐ ಲಿಫ್ಟ್ ದಿಸ್ ಗೈ? ಎಸ್, ಐ ಕ್ಯಾನ್ ಲಿಫ್ಟ್ ಹಿಮ್. ಅಷ್ಟೇ, ಇಷ್ಟು ಲೈಟ್ ವೇಟ್ ಇದೆ ಗಾಡಿ. ಸೊ ಹೆಂಗೆ ಬೇಕೋ ಹಂಗೆ ಆಟ ಆಡ್ಬೋದು ಈ ಗಾಡಿಯಲ್ಲಿ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಪವರು ನೆಕ್ಸ್ಟ್ ಲೆವೆಲ್ ಇದೆ. ಇದ್ರದ್ದು ಇನ್ನೊಂದು ರೈಡ್ ರಿವ್ಯೂ ಬೇಕು ಅಥವಾ ಆಫ್ ರೋಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ತುಂಬ ಇಂಟ್ರೆಸ್ಟ್ ಆಗಿದೆ ಈ ಒಂದು ಗಾಡಿಯಲ್ಲಿ ಹಸಿಲು ಬೆಟ್ಟ ಕತ್ಕೊಂಡು ಹೋಗಬೇಕು ಅಂತ. ಸಕ್ಕತ್ತಾಗಿರೋದು ಮಾತ್ರ. ಯಾಕೆಂದರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ, ಇದನ್ನು ಹಿಂಗೆ ಇಟ್ಕೊಂಡು ಎತ್ತೋದಕ್ಕೆ, ಆಫ್ ರೋಡಿಗೆಲ್ಲ ಹೋದಾಗ ಎತ್ತಾಡ್ಸೋದಕ್ಕೆ ಅಲ್ಲೇ ಹಿಡಿಬೇಕು ಅಂತಲ್ಲ, ಈ ಒಂದು ಗ್ರ್ಯಾಬ್ನ ಮಾಡಿಸಿದ್ದಾನೆ ನಮ್ಮ ಹುಡುಗ. ಕ್ಯಾನ್ ಬಿ ಈಸಿಲಿ ಶಿಫ್ಟೆಡ್. ಪೆಕ್ಸ್ ಬಂದು ಕಂಪ್ಲೀಟ್ ಕಸ್ಟಮೈಸ್ಡ್ ಆಗಿದೆ. ಇಲ್ಲಿ ನೋಡಿ ಟೀತ್ಸ್ ಯಾವ ಥರ ಇದೆ ಅಂತ. ಆಫ್ ರೋಡಲ್ಲಿ ಹೋಗ್ತಾ ಇರ್ತೀವಲ್ಲ, ಸೊ ಗ್ರಿಪ್ ಇರಲಿ ಅಂತೇಳಿ ಆ ಥರ ಒಂದು ಫುಟ್ ಪೆಕ್ಸ್ನ ಮಾಡ್ತಿದ್ವಿ. ಈ ಥರ ಒಂದು ಕಂಡೀಷನಲ್ಲೂ ಈ ಗಾಡಿ ಮೈಲೇಜ್ ಎಷ್ಟು ಅಂತ ಕೇಳಿದ್ರೆ ನಂಬಲ್ಲ. 33 ತನಕ ಕೊಟ್ಟಿದೆ ನನಗೆ. 33 ಇಸ್ ದ ಮೈಲೇಜ್ ಆಫ್ ದಿಸ್ ಬೀಸ್ಟ್. ಮೈಲೇಜ್ ಸಾಮಾನ್ಯವಾಗಿ ನೋಡೋದಿಲ್ಲ ನಾವು ಯಾರೂ, ಬಟ್ ಜಸ್ಟ್ ಫಾರ್ ಅನ್ ಇನ್ಫಾರ್ಮೇಷನ್ ಐಮ್ ಟೆಲ್ಲಿಂಗ್ ಯು, ಈ ಒಂದು ಕಂಡೀಷನ್ಲಿದ್ರೂ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ. ಈ ಗಾಡಿಯಲ್ಲಿ ಕಿಕ್ ಸ್ಟಾರ್ಟ್ ಕೂಡ ನಾವು ಹಂಗೆ ಇಟ್ಟಿದ್ದೀವಿ. ಯಾಕೆಂದರೆ ರೇಸ್ ಟೈಮಲ್ಲಿ ಎಲೆಕ್ಟ್ರಿಕಲ್ಸ್ ಏನಾರ ಕೈ ಕೊಡ್ತು ಅಂತಂದರೆ
ಸೆಲ್ಫ್ ಏನಾರ ಕೈ ಕೊಡ್ತು ಅಂತಂದರೆ ವಿ ಕ್ಯಾನ್ ಕಿಕ್ ಸ್ಟಾರ್ಟ್ ದ ಬೈಕ್. ಸೊ ಅಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ, ಅಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲೇ ಈ ಒಂದು ವ್ಲಾಗ್ನ ಮಾಡಿ ಮುಗಿಸ್ದೆ, ಯಾಕೆಂದರೆ ತೊಗೊಂಡು ಹೋಗೋಕ್ಕಾಗಲ್ಲ ಹೊರಗಡೆ, ಇಟ್ ಈಸ್ ನಾಟ್ ಲೀಗಲ್, ಅದಕ್ಕೋಸ್ಕರ. ಸೊ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನೆಕ್ಸ್ಟು ಇದರದ್ದೊಂದು ಆಫ್ ರೋಡ್ ವಿಡಿಯೋ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ. ಲೆಟ್ ಸಿ, ವಿ ಕ್ಯಾನ್ ಡೂ ಇಟ್. ಸೊ ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಇನ್ನೊಂದು ಕಂಟೆಂಟ್ನೊಂದಿಗೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್.